ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾಳೆ ಪೋಲಿ ಪಾಡ್ಯಮಿ, ಇದನ್ನೇ ಪೊಲೀಸ್ ವರ್ಗ ಅಂತ ಸಹ ನಾವು ಕರೆಯುತ್ತೇವೆ. ಏನು ಪೋಲಿ ಪಾಡ್ಯಮಿ ಅಂದರೆ, ಪೋಲಿ ಪಾಡ್ಯಮಿ ದಿವಸ ನಾವು ಏನು ಮಾಡಬೇಕು ಎನ್ನುವಂಥ ವಿಷಯಗಳನ್ನು ಹೀಗೆ ನಾವು ತಿಳಿದುಕೊಳ್ಳೋಣ. ಈ ಕಾರ್ತೀಕ ಮಾಸದಲ್ಲಿ ಮಹಿಳೆಯರು ಶ್ರದ್ಧಾಭಕ್ತಿಗಳಿಂದ ದೇವರನ್ನು ಪೂಜೆ ಮಾಡಿ, ಹೊಸಲಲ್ಲಿ ದೀಪಾರಾಧನೆ ಮಾಡಿ, ತುಳಸಿ ಗಿಡದ ಹತ್ರ ದೀಪಾರಾಧನೆ ಮಾಡಿ, ಉಪವಾಸ ಮಾಡಿ, ಶಿವಾಲಯಕ್ಕೆ ಹೋಗಿ ಶಿವ ದರ್ಶನ ಮಾಡಿ, ವಿಷ್ಣು ದೇವಾಲಯಕ್ಕೆ ಹೋಗಿ ಅಲ್ಲಿ ವಿಷ್ಣು ದರ್ಶನ ಮಾಡಿ, ಉಪವಾಸಗಳಿಂದ ಕಾರ್ತೀಕ ಪುರಾಣವನ್ನು ಓದಿ, ಈ ಕಾರ್ತೀಕ ಮಾಸದಲ್ಲಿ ಬರುವಂಥ ಎಲ್ಲ ಸೋಮವಾರಗಳಲ್ಲೂ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತಾರೆ. ಆದರೆ ಪ್ರತಿ ತಿಂಗಳು ಮಹಿಳೆಯರಿಗೆ 4 ದಿನ ರಜೆ ಬರುತ್ತಲ್ವಾ, ಈ ರಜಸ್ವಲ ದೋಷ ಬಂದಾಗ ಅವರು ಮನೆಯಲ್ಲಿ ಪೂಜೆ ಮಾಡೋದಕ್ಕಾಗೋದಿಲ್ಲ, ದೀಪಾರಾಧನೆ ಮಾಡೋದಕ್ಕಾಗೋದಿಲ್ಲ. ಅವರಿಗೆ ಮನಸ್ಸಲ್ಲಿ ಸ್ವಲ್ಪ ಕೊರತೆ ಇರುತ್ತೆ. ಕಾರ್ತೀಕ ಮಾಸ ಪೂರ್ತಿ ನಾವು ದೀಪಾರಾಧನೆ ಮಾಡಿದ್ವಿ, ಭಗವಂತನ ಪೂಜೆ ಮಾಡಿದ್ವಿ, ಈ 4 ದಿವಸ ನಾವು ಮನೆಯಲ್ಲಿ ದೀಪ ಬೆಳಗಿಸೋದಕ್ಕಾಗಲಿಲ್ಲ, ಭಗವಂತನ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತ ಸ್ವಲ್ಪ ಮನಸ್ಸಲ್ಲಿ ಅವರಿಗೆ ಚಿಂತೆ ಇರುತ್ತೆ. ಈ ಚಿಂತೆಯನ್ನು ಸಹ ದೂರ ಮಾಡುವುದಕ್ಕೆ ನಮ್ಮ ಪುರಾಣಗಳಲ್ಲಿ ಹಿರಿಯರು ಕೊಟ್ಟಿರುವಂಥ ಅದ್ಭುತವಾದ ಪೂಜೆಯೇ ಈ ಪೋಲಿ ಪಾಡ್ಯಮಿ ಪೂಜೆ. ಇದು ಮಹಾಶಕ್ತಿವಂತವಾದ ಪೂಜೆ. ಈ ಪೋಲಿ ಪಾಡ್ಯಮಿ ದಿವಸ ಯಾರಾದರೆ ಹೀಗೆ ನಾನು ಹೇಳಿಕೊಡುವಂತೆ ಪೂಜೆಯನ್ನು ಮಾಡ್ತಾರೋ ಅವ್ರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಮುಖ್ಯವಾಗಿ ಮಹಿಳೆಯರಿಗೆ ಯಾವುದೇ ಜನ್ಮದಲ್ಲೂ ವೈಧವ್ಯ ಬರುವುದಿಲ್ಲ, ಅವರು ದೀರ್ಘ ಸುಮಂಗಳಿಯಾಗಿ ಇರ್ತಾರೆ. ಈ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿದರೆ ಸಂಪೂರ್ಣ ಲಕ್ಷ್ಮೀ ಕಟಾಕ್ಷವನ್ನು ಪಡೆಯಬಹುದು. ಲಕ್ಷ್ಮೀ ಕಟಾಕ್ಷ ಅಂದರೆ ಜಾಸ್ತಿ ಜನ ದುಡ್ಡು, ಒಡವೆ ಅಂದ್ಕೊಂತಾರೆ. ಲಕ್ಷ್ಮೀ ಕಟಾಕ್ಷ ಅಂದರೆ ಅದಲ್ಲ. ಗಂಡ ಹೆಂಡತಿ ಸಂತೋಷವಾಗಿ ಮನೆಯಲ್ಲಿ ನಗ್ನಗ್ತಾ ಇದ್ರೆ ಅದು ಸಂಪೂರ್ಣ ಲಕ್ಷ್ಮೀ ಕಟಾಕ್ಷ. ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಸ್ಥಾಯಿಗೆ ಬಂದು ತಂದೆ ತಾಯಿಗೆ ಒಳ್ಳೆ ಹೆಸರು ತಗೊಂಡು ಬಂದರೆ ಅದು ಲಕ್ಷ್ಮೀ ಕಟಾಕ್ಷ. ಮನೆಯಲ್ಲಿರುವಂಥ ಎಲ್ಲರೂ ಅನಾರೋಗ್ಯ ಸಮಸ್ಯೆಗಳಿಲ್ದಿರ ಸಂಪೂರ್ಣ ಆರೋಗ್ಯದಿಂದ ಇದ್ದರೆ ಅದು ಲಕ್ಷ್ಮೀ ಕಟಾಕ್ಷ. ನಾವು ತಿಂದಿದ್ದು ಚೆನ್ನಾಗಿ ಜೀರ್ಣ ಆಗಿ ಕಣ್ಣು ತುಂಬ ನಿದ್ದೆ ಹೋಗಿ ಮನೆಯಲ್ಲಿ ನಗ್ನಗ್ತಾ ಇದ್ರೆ ಅದು ಸಂಪೂರ್ಣ ಲಕ್ಷ್ಮೀ ಕಟಾಕ್ಷ. ದುಡ್ಡು, ಒಡವೆ ಅನ್ನೋದು ಲಕ್ಷ್ಮೀ ಕಟಾಕ್ಷದಲ್ಲಿ ಒಂದು ಭಾಗ ಅಷ್ಟೇ. ನಾವು ಈ ಪೋಲಿ ಪಾಡ್ಯಮಿ ಪೂಜೆಯನ್ನು ಮಾಡಿದರೆ ನಾವು ಲಕ್ಷ್ಮೀ ಕಟಾಕ್ಷವನ್ನು ಪಡೆಯಬಹುದು, ಮಹಿಳೆಯರು ದೀರ್ಘ ಸುಮಂಗಲಿ ಭಾಗ್ಯವನ್ನು ಪಡೆಯಬಹುದು. ಇದು ಪರಮ ಸತ್ಯ. ಈ ಪೋಲಿ ಪಾಡ್ಯಮಿ ಪೂಜೆ ನಾವು ಯಾವಾಗ ಮಾಡಬೇಕು ಅಂದರೆ ಕಾರ್ತೀಕ ಮಾಸ ಮುಗಿದ ಅನಂತರ, ಅಂದರೆ ಅಮಾವಾಸ್ಯೆ ಹೋದ ನಂತರ ಮಾರ್ಗಶೀರ್ಷ ಮಾಸದಲ್ಲಿ ಪಾಡ್ಯಮಿ ಬರುತ್ತಲ್ವಾ, ಅವತ್ತು ನಾವು ಈ ಪೋಲಿ ಪಾಡ್ಯಮಿ ಪೂಜೆಯನ್ನು ಮಾಡಬೇಕು. ನಾಳೆ ಅಂದರೆ ಡಿಸೆಂಬರ್ 2ನೇ ತಾರೀಕು ಸೋಮವಾರದ ದಿವಸ ನಾವು ಮಧ್ಯಾಹ್ನ 12 ಗಂಟೆ ಒಳಗಡೆ ಈ ಪೋಲಿ ಪಾಡ್ಯಮಿ ಪೂಜೆಯನ್ನು ಮಾಡಬೇಕು. ಯಾವ ರೀತಿ ಮಾಡಬೇಕು? ಪ್ರಾತಃ ಕಾಲದಲ್ಲಿ ನಿದ್ದೆ ಎದ್ದು ಮಹಿಳೆಯರು ತಲೆಗೆ ಸ್ನಾನ ಮಾಡಿ ಶುಚಿಯಾದ ವಸ್ತ್ರಗಳನ್ನು ಧರಿಸಿ ಅರಿಶಿಣ ಕುಂಕುಮ ಹಣೆಯಲ್ಲಿಟ್ಕೊಂಡು ತಲೆಯಲ್ಲಿ ಹೂವು ಮುಡ್ಕೊಂಡು ಬಳೆಗಳು ಹಾಕ್ಕೊಂಡು ತುಳಸಿ ಗಿಡದ ಹತ್ರ ಸಗಣಿಯಲ್ಲಿ ಸಾರಿಸಬೇಕು. ಇಲ್ಲ ಗುರುಗಳೇ, ನಮ್ಮ ಮನೆ ಹತ್ರ ಸಾರಿಸೋದಕ್ಕಾಗೋದಿಲ್ಲ ಅಂದರೆ ನೀರಲ್ಲಿ ಸ್ವಲ್ಪ ಅರಿಶಿಣ ಗೋಮೂತ್ರ ಹಾಕ್ಕೊಂಡು ಒಂದು ಕ್ಲಾತಲ್ಲಿ ಒರೆಸ್ಕೊಳ್ಳಿ. ತದನಂತರ ಅಕ್ಕಿ ಉಲ್ಟು ತಗೊಂಡು ರಂಗೋಲಿಯನ್ನು ಹಾಕಬೇಕು. ಶಂಕು, ಚಕ್ರ, ಪದ್ಮ, ಕೃಷ್ಣ ಪಾದಗಳು, ಸ್ವಸ್ತಿಕ್ಕನ್ನು ನಾವು ಅಕ್ಕಿ ಉಲ್ಟಲ್ಲಿ ಬರ್ಕೊಂಡು ತದನಂತರ ದೇವ್ರ ಮನೆಯಲ್ಲಿ ಹೋಗಿ ಪೂಜೆ ಸಾಮಗ್ರಿ ತರಬೇಕು. ಅರಿಶಿಣ ಕುಂಕುಮ, ಹೂಗಳು, ಅಗರಬತ್ತಿ, ಕರ್ಪೂರ, ಸ್ವಲ್ಪ ಪಾನಕ, ಕೋಸಂಬರಿ ಇದ್ರೆ 2 ಬಾಳೆಹಣ್ಣು, ಸ್ವಲ್ಪ ತಾಂಬೂಲ ತಗೊಂಡು ಬಂದು ನಾವು ತುಳಸಿ ಗಿಡದ ಹತ್ರ ಕೂತ್ಕೊಂಡು ಈ ಪೂಜೆಯನ್ನು ಮಾಡಬೇಕು. ಜಾಸ್ತಿ ಖರ್ಚಾಗೋದಿಲ್ಲ ಬಿಡಿ. ಒಂದು 50 ರೂಪಾಯಿ ಇದ್ದರೆ ಈ ಪೂಜೆಯನ್ನು ನಾವು ಸಂತೋಷವಾಗಿ ಮಾಡಿಕೊಳ್ಳಬಹುದು. ಒಂದು ಚಾಪೆ ಅಥವಾ ಮಣೆ ಮೇಲೆ ಕೂತ್ಕೊಂಡು ಮೊದಲು ಆ ತುಳಸಿ ಗಿಡದ ಹತ್ರ ದೀಪಗಳನ್ನು ಬೆಳಗಿಸಬೇಕು. ತುಳಸಿ ಗಿಡಕ್ಕೆ ಹತ್ತು ಕಡೆ ಇತ್ತು ಕಡೆ ಮಣ್ಣಿನ ದೀಪ ಆಗಬಹುದು ಅಥವಾ ಮಾಮೂಲಿ ದೀಪ ಹಾಕಬಹುದು. ಆ ದೀಪದಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕ್ಕೊಂಡು ನಾವು 8 ಬತ್ತಿಗಳನ್ನು ಹಾಕ್ಕೊಳ್ಬೇಕು. 4 ದಿವಸ ನಾವು ಪೂಜೆ ಮಾಡೋದಿಲ್ವಲ್ಲ, 4 ದಿವಸ ಒಂದೊಂದು ದಿವಸಕ್ಕೆ 3 ಬತ್ತಿ ಲೆಕ್ಕ ನಾವು ತಗೊಂಡ್ರೆ 4 3 12. ಬಲಗಡೆ ಇರುವಂತಹ ದೀಪದಲ್ಲಿ 6 ಬತ್ತಿಗಳು, ಎಡಗಡೆ ಇರುವಂತಹ ದೀಪದಲ್ಲಿ 6 ಬತ್ತಿಗಳನ್ನು ಹಾಕ್ಕೊಂಡು ಆ ದೀಪವನ್ನು ಬೆಳಗಿಸಿ ಆ ದೀಪಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹೂವನ್ನು ಸಮರ್ಪಣೆ ಮಾಡಿ ತದನಂತರ ಮಹಾಗಣಪತಿ ಪ್ರಾರ್ಥನೆ ಮಾಡಿ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ
ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂ ತಮುಪಾಸ್ಮಹೇ. ಶ್ರೀ ಮಹಾಗಣಾಧಿಪತಯೇ ನಮಃ. ತದನಂತರ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ಳಿ, ಪೂಜೆ ಮಾಡಿ, ಆಚಮನ ಮಾಡಿ ಪೂಜೆ ಮಾಡಬಹುದು. ಇಲ್ಲ ಗುರುಗಳೇ, ನಮ್ಗೆ ಆಚಮನ ಸಂಕಲ್ಪ ಇವೆಲ್ಲ ಬರೋದಿಲ್ಲ ಅಂದರೆ ಮಾಮೂಲಿಯಾಗಿ ಪೂಜೆ ಮಾಡಿ. ತುಳಸಿ ಗಿಡದಲ್ಲಿ ಸ್ವಲ್ಪ ನೀರು ಹಾಕಿ ಅರಿಶಿಣ ಕುಂಕುಮ ಸಮರ್ಪಣೆ ಮಾಡಿ. ಜಾಸ್ತಿ ಅರಿಶಿಣ ಕುಂಕುಮ ತಗೊಂಡು ಹೋಗಿ ಆ ಗಿಡದ ಬುಡದಲ್ಲಿ ಹಾಕಬಾರ್ದು, ಗಿಡ ಒಣಗೋಗುತ್ತೆ. ಅದ ಕಾರಣ ಸ್ವಲ್ಪ ಆ ಗಿಡಕ್ಕೆ ಅರಿಶಿಣ ಕುಂಕುಮ ಸಮರ್ಪಣೆ ಮಾಡಿ, 2 ಹೂಗಳನ್ನು ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಆ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿಕೊಳ್ಳಿ. ಅಮ್ಮ ಜಗನ್ಮಾತೆ ತುಳಸಿ ದೇವಿ, ನಮಗೆ 100 ವರ್ಷ ಸೋಮಂಗಳಿ ಭಾಗ್ಯವನ್ನು ಕೊಡುತ್ತಾಯಿ. ಮುಖ್ಯವಾಗಿ ನಮ್ಮ ಯಜಮಾನರು, ನಮ್ಮ ಮಕ್ಕಳು ಸಂಪೂರ್ಣ ಆರೋಗ್ಯವಂತರಾಗಿ ಸಂತೋಷವಾಗಿರಬೇಕು. ನಿಮ್ಮ ಅನುಗ್ರಹ ಸದಾಕಾಲ ನನ್ನ ಮೇಲೆ, ನಮ್ಮ ಕುಟುಂಬದ ಮೇಲೆ ಇರಬೇಕಂತ ಆ ಜಗನ್ಮಾತೆಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಳ್ಳಿ. ತದನಂತರ ಧೂಪವನ್ನು ಸಮರ್ಪಣೆ ಮಾಡಿ, 2 ಅಗರಬತ್ತಿಯನ್ನು ಹಚ್ಕೊಂಡು ತುಳಸಿ ಗಿಡಕ್ಕೆ ಪೂಜೆ ಮಾಡಿ. ತದನಂತರ ಪಾನಕ, ಕೋಸಂಬರಿ, ಬಾಳೆಹಣ್ಣು ನೈವೇದ್ಯ ಸಮರ್ಪಣೆ ಮಾಡಿ. ತದನಂತರ ಸ್ವಲ್ಪ ತಾಂಬೂಲವನ್ನು ಸಮರ್ಪಣೆ ಮಾಡಿ. ಇಲ್ಲಿ ನಾವು ತುಳಸಮ್ಮನಿಗೆ ವಾಯಿನ ಕೊಡಬೇಕು. ಅಂದರೆ ಸ್ವಲ್ಪ ಅರಿಶಿಣ ಕುಂಕುಮ, 1 ಬ್ಲೌಸ್ ಪೀಸು, 4 ಬಳೆ, ಸ್ವಲ್ಪ ಹೂವನ್ನು ತುಳಸಿ ಗಿಡಕ್ಕೆ ಸಮರ್ಪಣೆ ಮಾಡಿ, ಯಾರಾದರೂ ಒಬ್ಬ ಸುವಾಸನಿ, ಒಬ್ಬ ಮುತ್ತೈದೆಯನ್ನು ಕರೆದು ಈ ತುಳಸಿ ಗಿಡದ ಹತ್ರ ಇಟ್ಟಿರುವಂಥ ವಾಯನವನ್ನು ತಗೊಂಡು ಮನೆಗೆ ಬಂದಿರುವಂಥ ಮುತ್ತೈದೆಯನ್ನೇ ತುಳಸಿ ದೇವಿಯಾಗಿ ಭಾವನೆ ಮಾಡಿ ಅವರಿಗೆ ಕೊಟ್ಟು ನಮಸ್ಕಾರ ಮಾಡಿಕೊಳ್ಳಬೇಕು. ತದನಂತರ ಈ ತುಳಸಿ ಗಿಡದ ಹತ್ರ ನಿಮಗೆ ಬರುವಂಥ ಹಾಡುಗಳನ್ನು ಹೇಳಿಕೊಳ್ಳಿ. ಹಾಡುಗಳು ಬರೋದಿಲ್ಲ, ಮಂತ್ರಗಳು ಬರೋದಿಲ್ಲ ಅಂದರೆ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಾಗ್ರೆ ಸರ್ವವೇದಶ್ಚ ತುಳಸಿಂ ತ್ವಾಂ ನಮಾಮ್ಯಹಂ. ಈ ಮಂತ್ರವನ್ನು ಹೇಳ್ಕೊಂಡು ನಮಸ್ಕಾರ ಮಾಡಿ. ಆಮೇಲೆ ಕರ್ಪೂರವನ್ನು ಬೆಳಗಿಸ್ಕೊಂಡು ಆರತಿಯನ್ನು ಮಾಡಿ, ಆರತಿ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಇಲ್ಲಿ ತುಳಸಿ ಗಿಡದ ಹತ್ರ ಇಟ್ಟಿರುವಂತಹ ನೈವೇದ್ಯವನ್ನು ತಗೊಂಡು ನೀವು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವರು ಪ್ರಸಾದವನ್ನಾಗಿ ಸ್ವೀಕಾರ ಮಾಡಬೇಕು. ಈ ಪೂಜೆಯನ್ನು ಆನ್ವಾಯಿತೀರೋರು ಮಾತ್ರ ಮಾಡಬೇಕಾ ಅಂದರೆ ನಮ್ಮ ಪೂರ್ವಜರು ಯಾರು ಮಾಡಿಲ್ಲ, ನಮ್ಮ ಅತ್ತೆ ಮಾಮ ಮಾಡಿಲ್ಲ, ನಮ್ಮ ತಂದೆ ತಾಯಿ ಮಾಡಲಿಲ್ಲ, ನಾವು ಮಾಡಬಹುದಾ ಗುರುಗಳೇ ಅಂದರೆ ನಿರಭ್ಯಂತರವಾಗಿ ಮಾಡಿಕೊಳ್ಳಬಹುದು ತಾಯಿ. ಯಾಕಂದರೆ ಭಗವಂತನ ಪೂಜೆ ಮಾಡೋದರಲ್ಲಿ ಯಾವ ತಪ್ಪು ಇಲ್ಲ. ಈ ಪೂಜೆ ಮುಗಿದ ನಂತರ ನೀವು ದೀಪಗಳನ್ನು ನೀರಲ್ಲಿ ಬಿಡಬೇಕು. ನಿಮ್ಮ ಹತ್ತಿರದಲ್ಲಿ ನದಿ ಇದ್ದರೆ ಆ ನದಿ ಹತ್ರ ಹೋಗಿ, ಇಲ್ಲ ಅಂದರೆ ಕೆರೆ ಇದ್ದರೆ ಕೆರೆ ಹತ್ರ ಹೋಗಿ. ನದಿ ಕೆರೆ ಯಾವುದೂ ಇಲ್ಲ ಅಂದರೆ ತುಳಸಿ ಗಿಡದ ಹತ್ರ ನೀವು ಒಂದು ದೊಡ್ಡ ಬೇಷನ್ನಲ್ಲಿ ನೀರಿಟ್ಕೊಂಡು ಆ ನೀರಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮ, 1 ಪುಷ್ಪವನ್ನು ಹಾಕಿ, ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆ ನೀರನ್ನು ಮುಟ್ಕೊಂಡು ಗಂಗಾ ನದಿಂ ಆವಾಹಯಾಮಿ, ಗಂಗಾ ನದಿಂ ಆವಾಹಯಾಮಿ, ಗಂಗಾ ನದಿಂ ಆವಾಹಯಾಮಿ ಅಂತ ಆ ನದಿ ದೇವತೆ ಸ್ಮರಣೆ ಮಾಡಿದ್ರೆ ಆ ನೀರೇ ಗಂಗಾ ನದಿ ಆಗುತ್ತೆ. ಬಾಳೆ ಗಿಡದ ಒಟ್ಟು ಬರುತ್ತಲ್ವ, ಆ ಒಟ್ಟನ್ನು ಸ್ವಲ್ಪ ದೋಣಿ ಥರ ಮಾಡಿಕೊಂಡು ಅದರಲ್ಲಿ 33 ಬತ್ತಿಯನ್ನು ತಗೊಂಡು ಒಂದು ಕಟ್ಟನ್ನಾಗಿ ಕಟ್ಕೊಂಡು, ಒಂದು ದೀಪದಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕ್ಕೊಂಡು ಅದರಲ್ಲಿ ಈ 33 ಬತ್ತಿಗಳನ್ನು ಇಟ್ಟು ನಾವು ಬೆಳಗಿಸಿ ನೀರಲ್ಲಿ ಬಿಟ್ಟು ನಮಸ್ಕಾರ ಮಾಡಿಕೊಳ್ಬೇಕು. ಯಾಕೆ 33 ಬತ್ತಿ ಅಂದರೆ ಈ ಕಾರ್ತೀಕ ಮಾಸ 30 ದಿವಸ ಇರುತ್ತೆ. ಒಂದೊಂದು ಸಲ ಅಧಿಕ ತಿಥಿ ಬರುತ್ತೆ, ಅದು ಒಂದು ಸೇರ್ಕೊಳ್ಳುತ್ತೆ, 31 ಆಯಿತು. ಅವತ್ತಿನ ದಿವಸ ನಾವು ಬೆಳಗಿಸಬೇಕಾಗಿರುವಂತಹ 2 ಬತ್ತಿಗಳು ಸೇರಿ ಒಟ್ಟು 33 ಬತ್ತಿಗಳನ್ನು ನಾವು ಬೆಳಗಿಸಿ ನೀರಲ್ಲಿ ಬಿಡಬೇಕು. ನಮ್ಮ ಗುರುಗಳು, ನಮ್ಮ ಅಜ್ಜಿಯವರು ಏನು ಹೇಳ್ತಿದ್ರಂದರೆ 33 ಬತ್ತಿ ಅಂದರೆ 33 ಕೋಟಿ ದೇವತೆಗಳನ್ನು ನಾವು ನೆನೆಸ್ಕೊಂಡು ಅವರಿಗೆ ದೀಪಾರಾಧನೆ ಮಾಡುವುದು. 33 ಕೋಟಿ ದೇವತೆಗಳ ಅನುಗ್ರಹನೂ ನಮಗೆ ಸಿಗುತ್ತೆ. ಯಾಕಂದರೆ ನಮ್ಮ ಸನಾತನ ಧರ್ಮದಲ್ಲಿ 33 ಕೋಟಿ ದೇವತೆಗಳಿದ್ದಾರಲ್ವ, ಅವರಿಗೆ ನಾವು ಯಾವಾಗೂ ದೀಪಾರಾಧನೆ ಮಾಡೋದಿಲ್ಲ, ಅವರನ್ನು ನೆನೆಸ್ಕೊಳೋದಿಲ್ಲ. ಈ ಹೋಲಿ ಪಾಡ್ಯಮಿ ದಿವಸ ನಾವು 33 ಬತ್ತಿಗಳನ್ನು ಬೆಳಗಿಸಿ 33 ಕೋಟಿ ದೇವತೆಗಳನ್ನು ನೆನೆಸ್ಕೊಂಡು, ಸ್ವಾಮಿ ನಮ್ಮನ್ನು, ನಮ್ಮ ಕುಟುಂಬದವರನ್ನು ಸದಾಕಾಲ ಸಂರಕ್ಷಣೆ ಮಾಡಿರಿ, ನಮ್ಮ ಎಲ್ಲ ಕುಂದುಕೊರತೆಗಳನ್ನು ನೀವು ದೂರ ಮಾಡಿ ನಮ್ಮನ್ನು ರಕ್ಷಿಸಿ ಅಂದಾಗ 33 ಕೋಟಿ ದೇವತೆಗಳ ಅನುಗ್ರಹನೂ ನಮಗೆ ಸಿಗುತ್ತೆ. ಆದ ಕಾರಣ ಈ ರೀತಿ ಮಾಡಬಹುದು. ಕೆಲವರು 11 ಬತ್ತಿ 11 ಬತ್ತಿ 11 ಬತ್ತಿ 3 ದೀಪಗಳಲ್ಲಿಟ್ಟು ಅದರನ್ನು ನೀರಲ್ಲಿ ಬಿಡ್ತಾರೆ. ಆಗಲೂ ಸಹ ನಮಗೆ 33 ಬತ್ತಿಗಳಾಗುತ್ತೆ. ನಮಗೆ ಈ ಬಾಳೆ ಮರದ ಒಟ್ಟು ಸಿಗಲಿಲ್ಲ, ಏನು ಮಾಡೋದಂದರೆ ನಾವು ಈ ಅಶ್ವತ್ಥ ವೃಕ್ಷದ ಎಲೆಗಳು ಬರುತ್ತಲ್ವ,
ಆ ಎಲೆಗಳನ್ನು ಮೂರು ತಗೊಂಡು ಅದರ ಮೇಲೆ ನಾವು ಹನ್ನೊಂದು ಬತ್ತಿಗಳನ್ನು ಸೇರಿಸಿ ಚಿಕ್ಕ ಚಿಕ್ಕ ಬತ್ತಿ ಹೂ ಬತ್ತಿ ಬರುತ್ತಲ್ವಾ, ಆ ಹೂ ಬತ್ತಿಗಳನ್ನೇ ಹನ್ನೊಂದು ಬತ್ತಿಗಳನ್ನು ಇಟ್ಕೊಂಡು ಅದರ ಮೇಲೆ ತುಪ್ಪ ಹಾಕಿ ಅದು ಬೆಳಗಿಸಿ ನೀರಲ್ಲಿ ಬಿಡಬಹುದು. ಅದು ಸಿಗಲಿಲ್ಲ ಅಂದರೆ ಈ ದೇವಸ್ಥಾನಗಳಲ್ಲಿ ದೊಪ್ಪೆಗಳು ಕೊಡ್ತಾ ಇರ್ತಾರಲ್ವ, ಈ ಪ್ರಸಾದ ಕೊಡುವಂಥದ್ದು, ಅದರಲ್ಲಿ ಬೇಕಾದರೂ ನಾವು ಬೆಳಗಿಸಿ ನೀರಲ್ಲಿ ಬಿಟ್ಟು ನಮಸ್ಕಾರ ಮಾಡಿಕೊಳ್ಳಬಹುದು. ಈ ದೀಪಗಳನ್ನು ನೀರಲ್ಲಿ ಬಿಡೋವರೆಗೂ ಉಪವಾಸ ಇರಬೇಕು. ತದನಂತರ ಸಾತ್ವಿಕ ಆಹಾರವನ್ನು ಭುಜಿಸಬಹುದು. ಮಾಂಸಾಹಾರ ತಿನ್ನಬಾರದು, ಸಾತ್ವಿಕ ಆಹಾರವನ್ನು ಭುಜಿಸಬಹುದು. ಇದೆಲ್ಲ ಮುಗಿದ ನಂತರ ಈ ನೀರನ್ನು, ಅಲ್ಲಿಟ್ಟಿರುವಂತಹ ಹೂಗಳನ್ನು, ಈ ದೊಪ್ಪೆಗಳನ್ನು ಎಲ್ಲ ಯಾರೂ ತುಳಿದಿರ ಇರುವಂಥ ಪ್ರದೇಶದಲ್ಲಿ ಹಾಕಬೇಕು. ನಾಳೆ ಈ ಪೂಜೆ ಮಾಡಿದವರು ಈ ಪೋಲಿ ಪಾಡ್ಯಮಿ ವ್ರತಕಥೆಯನ್ನು ಸಹ ಕೇಳಬೇಕು. ಚಿಕ್ಕ ಕತೆ, ದಯವಿಟ್ಟು ಚೆನ್ನಾಗಿ ಕೇಳಬೇಡಿ. ಪೂರ್ವ ಅವಂತಿಕಾಪುರ ಅನ್ನುವಂಥ ಗ್ರಾಮದಲ್ಲಿ ಒಬ್ಬ ಅಗಸರ ಯಮ್ಮನ ಇದ್ಲಂತೆ. ಆ ಯಮ್ಮನ ಹೆಸರು ಮಂಗಮ್ಮ ಅಂತ. ಆ ಯಮ್ಮನಿಗೆ 4 ಜನ ಸೊಸೆಯಂದಿರು. ಕೊನೆ ಸೊಸೆ ಹೆಸರು ಪೋಲಮ್ಮ ಅಂತ ಅವಳ ಹೆಸರು. ಎಲ್ಲರೂ ಅವಳನ್ನು ಪೋಲಿ ಅಂತ ಕರೆಯೋರು. ಈ ಅತ್ತೆ ಮಂಗಮ್ಮನು ಎಲ್ಲ ಸೊಸೆಗಳನ್ನು ಚೆನ್ನಾಗಿ ನೋಡೋಳು, ಆದರೆ ಈ ಪೋಲಿಯನ್ನು ಮಾತ್ರ ಚೆನ್ನಾಗಿ ನೋಡ್ತಿರ್ಲಿಲ್ಲ. ಇವರು ಕಾರ್ತೀಕ ಮಾಸದಲ್ಲಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಪೂಜೆಗಳು ಮಾಡಿಸೋರು, ದೀಪಾರಾಧನೆ ಮಾಡೋರು. ಆದರೆ ಈ ಪೋಲಿಯನ್ನು ಮಾತ್ರ ಕರ್ಕೊಂಡು ಹೋಗ್ತಿಲ್ಲ. ಕೊನೆ ಸೊಸೆ ಅಲ್ವಾ, ಅವಳಿಗೆ ತುಂಬ ಟಾರ್ಚರ್ ಕೊಡ್ತಿದ್ರು. ಅವಳನ್ನು ಹೊಡೆಯೋದು, ಬಡಿಯೋದು, ಮನೆ ಕೆಲಸ ಎಲ್ಲ ಅವಳಿಗೆ ಹೇಳೋದು. ಇವರು ಮಾತ್ರ ದೇವಸ್ಥಾನಗಳಿಗೆ ಹೋಗೋದು, ಅಲ್ಲಿ ಪ್ರಸಾದಗಳು ತಿನ್ನೋದು, ಅಲ್ಲಿ ಹರಟೆ ಹೊಡ್ಕೊಂಡಿರಿಯೋದು. ಕೊನೆ ದಿವಸ ಬರುತ್ತೆ ಕಾರ್ತೀಕ ಮಾಸದಲ್ಲಿ, ಕಾರ್ತೀಕ ಪಾಡ್ಯಮಿ. ಅವತ್ತು ಇವರೆಲ್ಲ ವಿಶೇಷವಾಗಿ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರುತ್ತೆ, ಎಲ್ಲರೂ ಹೋಗ್ತಾರೆ. ಆವಾಗ ಇವಳು ಬಂದು ಕೇಳ್ತಾಳತ್ತೆ, ಇವತ್ತೊಂದು ದಿವಸ ಆದರೂ ನನ್ನನ್ನು ಕರ್ಕೊಂಡೋಗಿ, ನಾನು ಭಗವಂತನ ನೋಡಬೇಕು, ಭಗವಂತನ ಪೂಜೆ ಮಾಡಬೇಕು. ಅಂದರೆ ಮನೆ ಕೆಲಸ ಯಾರು ಮಾಡ್ತಾರೆ, ನೀನು ಬಟ್ಟೆಗಳೋಗಿ ಅಡುಗೆ ಮಾಡೋ, ನಾವು ಬರೋ ಒಳಗಡೆ ಅಂತ ತಲೆ ಮೇಲೆ ಒಂದು ಕುಟ್ಟು ಬಿಟ್ಟು ಹೋಗ್ತಾಳೆ. ಆಗ ಈ ಚಿಕ್ಕ ಸೊಸೆ ಪೋಲಮ್ಮನಿಗೆ ತುಂಬ ನೋವಾಗುತ್ತೆ. ಅವ್ರ ಮನೆ ಹತ್ರ ಬಾವಿ ಇದ್ದರೆ ಆ ಬಾವಿಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಒಂದು ಹತ್ತಿ ಗಿಡ ಇರುತ್ತೆ. ಆ ಹತ್ತಿ ಗಿಡದಲ್ಲಿ ಒಂದು ಕಾಯಿ ಒಣಗೋಗಿರುತ್ತೆ, ಅದರಲ್ಲಿ ಸ್ವಲ್ಪ ಹತ್ತಿ ತಗೊತಾಳೆ. ಅಲ್ಲಿ ಮನೆಯಲ್ಲಿ ಸ್ವಲ್ಪ ಬೆಣ್ಣೆ ಇದ್ದರೆ ಆ ಬೆಣ್ಣೆಯನ್ನು ಹತ್ತಿಗೆ ಉಜ್ಜಿ ತುಳಸಿ ಗಿಡದ ಹತ್ರ ಒಂದು ದೀಪದಲ್ಲಿಟ್ಟು ದೀಪಾರಾಧನೆ ಮಾಡಿ ಆ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿಕೊಂಡು, ಓ ಲಕ್ಷ್ಮೀನಾರಾಯಣ ಪರಮಾತ್ಮ, ನನ್ನ ರಕ್ಷಣೆ ಮಾಡು ಸ್ವಾಮಿ, ನಮ್ಮತ್ತೆ ನನ್ನ ಯಾವ ದೇವಸ್ಥಾನಕ್ಕೂ ಕರ್ಕೊಂಡೋಗಲಿಲ್ಲ, ಆದರೆ ನನಗೆ ನಿನ್ನ ಪೂಜೆ ಮಾಡಬೇಕಂತ ಐತೆ, ನಾನು ಇಷ್ಟಕ್ಕಿಂತ ಇನ್ನೇನು ಹೆಚ್ಚಾಗಿ ಮಾಡೋದಕ್ಕಾಗೋದಿಲ್ಲ, ನನ್ನ ಸಂರಕ್ಷಣೆ ಮಾಡು ಅಂದಾಗ ದೇವಲೋಕದಿಂದ ಒಂದು ಪುಷ್ಪಕ ವಿಮಾನ ಅವ್ರ ಮನೆ ಹತ್ರ ಬರುತ್ತೆ. ಆ ಪುಷ್ಪಕ ವಿಮಾನದಿಂದ ಇಬ್ಬರು ದೇವದೂತರು ಬಂದು ಈ ಪೋಲಮ್ಮನಿಗೆ ನಮಸ್ಕಾರ ಮಾಡಿ, ಅಮ್ಮ ಪೋಲಿ, ನಿನ್ನ ಭಕ್ತಿಗೆ ಭಗವಂತ ಮೆಚ್ಚಿದ್ದಾನೆ, ನೀನು ಅತ್ತೆ ಮಾವನ ಸೇವೆ ಮಾಡಿದ್ದೀಯಾ, ಅವರು ಎಷ್ಟು ಕಷ್ಟಗಳು ಕೊಟ್ಟರೂ ಸಹ ನೀನು ಅನುಕ್ಷಣ ಮನಸ್ಸಲ್ಲಿ ಭಗವಂತನ ಸ್ಮರಣೆ ಮಾಡಿದ್ದೀಯಾ, ಈ ಪಾಡ್ಯಮಿ ದಿವಸ ದೀಪಾರಾಧನೆ ಮಾಡಿದ್ದೀಯಾ, ನಿನಗೆ ಸ್ವರ್ಗ ಪ್ರಾಪ್ತಿ ನಡಿ ಅಂತ ಸ್ವಶರೀರವಾಗಿ ಅವಳನ್ನು ಪುಷ್ಪಕ ವಿಮಾನದಲ್ಲಿ ಹತ್ಸ್ಕೊತಾ ಇರ್ತಾರೆ. ಅಷ್ಟರೊಳಗಡೆ ಅವರ ಅತ್ತೆ ಸೊಸೆಗಳು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಅಯ್ಯಯ್ಯೋ ಪುಷ್ಪಕ ವಿಮಾನ ಬಂದಿದೆ, ನಮಗೋಸ್ಕರ ಏನೋ ಬನ್ನಿ ಅಂತ ಓಡಿ ಬಂದರೆ ಆ ಪುಷ್ಪಕ ವಿಮಾನ ಮೇಲೆ ಹೊರಟೋಗುತ್ತೆ. ಅವರೆಲ್ಲರೂ ಅಳ್ತಾರೆ. ಹಾಗೆ ನೋಡಿ, ಅವಳು ಮಾಡಿರ್ತಕ್ಕಂಥ ಒಂದು ಸಣ್ಣ ದೀಪಾರಾಧನೆಗೆ ಭಗವಂತ ಎಷ್ಟು ಅವಳಿಗೆ ಪದವಿಯನ್ನು ಕೊಟ್ಟಿದ್ದಾನು. ಆ ಪೋಲಿ ಒಂದು ಸಣ್ಣ ದೀಪಾರಾಧನೆ ಮಾಡಿದ್ರೆ ಭಗವಂತ ನೋಡಿ ಅವಳಿಗೆ ದೇವಲೋಕ ಪ್ರಾಪ್ತಿಯನ್ನೇ ಕೊಟ್ಟ. ಇವರಲ್ಲಿ ಅಹಂಕಾರ ಡಂಬಾಚಾರ ಇತ್ತು, ಇವರನ್ನಿಲ್ಲೇ ಬಿಟ್ಟು ಹೋದ ಭಗವಂತ. ನೋಡಿ, ಆ ಪೋಲಿ ಮಾಡಿರ್ತಕ್ಕಂಥ ಒಂದು ಸಣ್ಣ ಪೂಜೆಗೆ ಭಗವಂತ ತೃಪ್ತನಾಗಿ ದೇವದೂತರನ್ನೇ ಕಳಿಸಿದ. ಇವರು ಅಹಂಕಾರ ಅಜ್ಞಾನದಿಂದ ಬೇರೆಯವ್ರಿಗೆ ಹಿಂಸೆ ಕೊಟ್ಟರು, ಅವರನ್ನು ಅಲ್ಲೇ ಬಿಟ್ಟುಬಿಟ್ರು ದೇವದೂತೆಗಳು. ಇದರಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ, ಶ್ರದ್ಧಾಭಕ್ತಿಗಳಿಂದ ನಾವು ಒಂದು ಸಣ್ಣ ದೀಪಾರಾಧನೆ ಮಾಡಿದ್ರು ಸಹ ಭಗವಂತನ ಅನುಗ್ರಹ ನಮಗೆ ಸಿಗುತ್ತೆ. ಆ ಪೋಲಿ ಸ್ವರ್ಗಕ್ಕೆ ಹೋದ ಪಾಡ್ಯಮಿನೇ ಈ ಪೋಲಿ ಪಾಡ್ಯಮಿ. ಅಂದ್ರೆ ಈ ಮಾರ್ಗಶಿರ ಮಾಸದಲ್ಲಿ, ಅಂದರೆ ಈ ಕಾರ್ತೀಕ ಮಾಸ ಮುಗಿದ ನಂತರ ಬರುವಂತಹ ಪಾಡ್ಯಮಿಯನ್ನೇ ಪೋಲಿ ಪಾಡ್ಯಮಿ. ಈ ದಿವಸನೇ ಅವಳು ಪುಷ್ಪಕ ವಿಮಾನ ಹತ್ತಿ ದೇವಲೋಕಕ್ಕೆ ಹೋಗಿದ್ದು. ಆದ ಕಾರಣ ಈ ದಿವಸ ನಾವು ಪೋಲಿ ಪಾಡ್ಯಮಿ ವ್ರತವನ್ನು, ಪೂಜೆಯನ್ನು ವಿಶೇಷವಾಗಿ ಮಾಡ್ತೀವಿ. ನೀವು ಸಹ ನಾಳೆ ಈ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹವನ್ನು ಪಡೆಯಬಹುದು. ಲೋಕಾ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.